ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಳ್ಳೆ ಉಪಯುಕ್ತವಾದಂಥ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ಅದು ಗ್ಯಾಸ್ಟ್ರಿಕ್ಗೆ, ಹೊಟ್ಟೆ ಉಬ್ಬರಗೆ ಮತ್ತು ಬೊಜ್ಜಿರುತ್ತಲ್ವ, ಬೇಡದೇ ಇರೋಂಥ ಬೊಜ್ಜು, ಅದಕ್ಕೂ ಅಷ್ಟೇ ತುಂಬಾ ಉಪಯುಕ್ತ ಆಗುತ್ತೆ. ಮಂಜಿನಂತೆ ಕರಗೋಗುತ್ತೆ ಬೊಜ್ಜು. ಒಂದು 10 ದಿವಸ ನೀವು ಯೂಸ್ ಮಾಡಿದ್ರೆ ಸಾಕು, 10 ದಿವಸ ಕುಡಿದ್ರೆ ಸಾಕು. ಇದನ್ನು ನೋಡಿ, ಮೊದಲಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವೈನ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು ಇಷ್ಟು ಚೆನ್ನಾಗಿ ಸ್ಮೆಲ್ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಇದನ್ನು ತುಂಬ ಹುರ್ಕೊಳ್ತಾ ಇದ್ದಂಗೆ ಘಮ ಬರುತ್ತೆ, ಸುವಾಸನೆ ಚೆನ್ನಾಗಿ ಬರುತ್ತೆ. ಸ್ಮೆಲ್ ಮಾತ್ರ ಇದು ದೇಹಕ್ಕೆ ಎಷ್ಟು ಒಳ್ಳೆಯದು ಅಂದರೆ, ಇದರಲ್ಲಿ ಆ್ಯಂಟಿಬಯೋಟಿಕ್ಸ್ ಔಷಧಿ ಗುಣಗಳಿರೋದ್ರಿಂದ ತುಂಬಾ ಉಪಯುಕ್ತವಾಗಿರುತ್ತೆ. ಬೊಜ್ಜು ನಿಜವಾಗ್ಲೂ ಕರಗೋಗುತ್ತೆ. ನೀವು ಅದು ಇದು ಮಾತ್ರೆ ತಿಂದು ಗ್ಯಾಸ್ಟ್ರಿಕ್ಕಿಗೆ ಇದು ಮಾಡ್ಕೊಂಡೋದ್ರು ಈ ಥರ ಮಾಡ್ಬೋದು. ಪ್ಲೇಟಲ್ಲಿ ಹಾಕಿ ಆರಿಟ್ಕೊಳ್ಳಿ. ಇದನ್ನು ಆರಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೆ ತುಂಬಾ ಒಳ್ಳೆಯದಿದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ ಎಷ್ಟು ನೀಟಾಗಿದೆ. ಒಂದು ಗ್ಲಾಸಷ್ಟು ನೀರನ್ನ ಚೆನ್ನಾಗಿ ಕುದೀತಾ ಇರಬೇಕು. ನೀರು ಕುದೀತಾ ಇದೆ ನೋಡಿ. ಈ ನೀರನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳಿ. ಗ್ಲಾಸ್ಗೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಈ ಪೌಡರ್ನ ಆಗಲೇ ಮಾಡಿಟ್ಕೊಂಡ್ವಲ್ಲ, ಆ ಪೌಡರ್ನ ಹಾಕಿ ಸ್ಪೂನ್ ತೊಗೊಂಡು ನೀಟಾಗಿ ತಿರುಗಿಸ್ಬಿಡಿ. ಅದು ಪೌಡರ್ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಪ್ಲೇಟ್ ಮುಚ್ಚಿಡಿ ಅದಕ್ಕೆ ಒಂದು 5 ನಿಮಿಷ 10 ನಿಮಿಷ. ಆ ಪ್ಲೇಟ್ ಮುಚ್ಚಿದ ತಕ್ಷಣ ಅದು ಏನಿರುತ್ತೆ ಪೌಡರ್ ಮೇಲೆ ತೇಲೋದೆಲ್ಲ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಆಗ ನೀವು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಹಾಕು ಈ ಡ್ರಿಂಕ್ಸ್ ಕುಡೀರಿ. ಬೆಳಿಗ್ಗೆನೇ ಕುಡಿಬೇಕು, ಹಾಲೊಟ್ಟೆಗೆ.